ಬೆಂಗಳೂರಲ್ಲಿ ಇಬ್ಬರು ಯುವತಿಯರ ರಂಪಾಟ ಆಗಿದೆ. ನಡು ರಸ್ತೆಯಲ್ಲಿ ಭಾರಿ ಹಂಗಾಮ ಸೃಷ್ಟಿ ಮಾಡಿದ್ರು. ಕಾರಣ ಗಾಂಜಾ ನಶೆ ಇತ್ತು ಅನ್ನುವಂತ ಅನುಮಾನ ಇದೆ. ಗಾಂಜಾ ನಶೆಯಲ್ಲಿ ಇವರು ಈ ಕಿರಿಕನ್ನ ಮಾಡಿದ್ರು. ಸ್ಕೂಟರ್ನಲ್ಲಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅದಾದ್ಮೇಲೆ ನಡು ರೋಡಲ್ಲಿ ಹೈ ಡ್ರಾಮಾ ಆಗಿದೆ. ನಶೆಯಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಯುವತಿಯರಿಂದ ಭಾರಿ ಹಂಗಾಮ ಸೃಷ್ಟಿಯಾಗಿದೆ. ದೊಡ್ಡ ಹೈ ಡ್ರಾಮಾನೇ ಸೃಷ್ಟಿ ಮಾಡಿದ್ದಾರೆ. ಸ್ಕೂಟರ್ನಲ್ಲಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದು ನಶೆಯಲ್ಲಿ ತೇಲಾಡ್ತಾ ಇದ್ದವರ ಹೈ ಡ್ರಾಮಾದ ಸುದ್ದಿ ಇದು. ಹುಳಿಮಾವು ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ. ಮೊದಲಿಗೆ ಕಾರಿಗೆ ಡಿಕ್ಕಿ ಹೊಡೆದು ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅವರೇ ಅಸಭ್ಯ ಸನ್ನೆ ಮಾಡಿ ಜೊತೆಗೆ ಹಲ್ಲೆ ಮಾಡಿದ್ದಾರೆ. ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾರಿಗೆ ಬಂದು ಡಿಕ್ಕಿ ಹೊಡೆದ ನಂತರದಲ್ಲಿ ಇದಷ್ಟೇ ಅಲ್ಲದೆ ಕೈಗೆ ಚೈನ್ ಸುತ್ತಕೊಂಡು ರೌಡಿಗಳ ರೀತಿ ಹಲ್ಲೆ ಮಾಡಿದ್ದಾರೆ. ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಶೆಯಲ್ಲಿ ನಡು ರಸ್ತೆಯಲ್ಲೇ ಯುವತಿಯರ ರಂಪಾಟ ಆ ಮಟ್ಟಿಗೆ ಇತ್ತು. ಪೊಲೀಸರು ಬಂದು ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ. ಮಧ್ಯರಾತ್ರಿ ನಡೆದಂತಹ ಘಟನೆ ಇದು. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕುಡಿದ ಹೊತ್ತಿನಲ್ಲಿ ಯಾವ ರೀತಿಯಾಗಿ ತುರಾಡ್ತಾ ಇದ್ರು ಅಂತ ಅಸಭ್ಯವಾಗಿ ಕೈ ಸನ್ನೆ ತೋರಿಸ್ತಾ ಸಿಕ್ಕವರಿಗೆ ಅವಾಚ್ಯವಾಗಿ ನಿಂದಿಸ್ತಾ ಬೈತಾ ಕೈಗೆ ಚೈನ್ ಅನ್ನ ಸುತ್ತಕೊಂಡು ಹಲ್ಲೆ ಮಾಡಿದ್ದಾರೆ. ರೌಡಿಗಳ ರೀತಿಯಲ್ಲಿ, ಲೇಡಿ ಡಾನ್ ಅನ್ನೋ ರೀತಿಯಲ್ಲಿ ಡಿಕ್ಕಿ ಹೊಡೆದಿದ್ದು ಇವರೇ, ಅವಾಚ್ಯವಾಗಿ ಬೈದಿದ್ದು ಇವರೇ, ಹಲ್ಲೆ ಮಾಡಿದ್ದು ಇವರೇ. ಈ ಕಾರಣದಿಂದ ಪೊಲೀಸರು ಇಬ್ಬರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. कौन कितने भवन है? कौन कितने भवन है? ಪಿಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೆ, ಕ್ಯಾಬ್ ತಗೊಂಡು. ಆವಾಗ ಹಿಂದ್ಗಡೆಯಿಂದ ಏನೋ ಶಬ್ದ ಬಂತು. ನಿಲ್ಸಿ ನೋಡಿದರೆ ಇಬ್ಬರು ಹುಡುಗಿಯವರು ಸ್ಕೂಟಿ ಬೈಕ್ ಯಾವುದೋ ಇದರಿಂದ ನನಗೆ ಹಿಟ್ ಮಾಡಿದ್ರು ಗಾಡಿಗೆ. ನಾನು ಸೈಡಿಗೆ ನಿಲ್ಲಿಸಿ ಅವ್ರ ಹತ್ರ ಮಾತಾಡ್ಸ್ಲಿಕ್ಕೆ ಹೋದೆ. ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ತುಂಬಿ ಇದು ಮಾಡ್ರಿ ಅಂತ. ಇಲ್ಲ ನಾನು ತುಂಬೋದಿಲ್ಲ, ಡ್ಯಾಮೇಜ್ ಆಗಲಿಲ್ಲ, ಹಾಗೆ ಏನೇನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಕುಡ್ಕೊಂಡಿದ್ರು. ಅವರು ಕಾಲು ನೆಲದ ಮೇಲೆ ಅವ್ರ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಅವ್ರಿಗೆ ಇದಾಗ್ತಾ ಇಲ್ಲ, ಶಕ್ತಿ ಇಲ್ಲಾಗಿತ್ತು. ಆವಾಗ ಚಾವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಿದ್ರು. ಅಲ್ಲಿ ಇದ್ದ ಜನ ಸ್ವಲ್ಪ ನನ್ನ ಯಾರು ತಪ್ಪಿದೆ ಅಂತ ಅವರಿಗೆ ನಿಂತು ನೋಡ್ತಾ ಇದ್ದವರು. ಚಾವಿ ತಗೊಳ್ಲಿಕ್ಕೆ ಹೋದೆ. ಆವಾಗ ತಗೊಳ್ಲಿಕ್ಕೆ ಹೋದಾಗ ನನಗೆ ಹಿಡಿದು ಹೊಡೆದ್ರು, ಕೆಳಗೆ ಹಾಕಿ. ಇಲ್ಲಿ ಗಾಯ ಆಗಿದೆ, ಇಲ್ಲಿ ಪೆಟ್ಟು ಬಿದ್ದಿದೆ ಎಲ್ಬಿಗೆ. ಆವಾಗ ಮತ್ತೊಬ್ಬಳು ಬಂದು ಇಲ್ಲಿ ಹಿಟ್ ಮಾಡಿದ್ರು, ರಕ್ತ ಬಂದಿದೆ, ಇಲ್ಲೆಲ್ಲ ಗಾಯ ಆಗಿದೆ, ತಲೆಗೆ ಹೊಡೆದಿದ್ದಾರೆ. ಈ ರೀತಿಯಾಗಿ ಕುಡಿದು ಹೈಡ್ರಾಮಾ ಮಾಡಿದ್ದು, ಹಂಗಾಮ ಮಾಡಿದ್ದು ಇಬ್ರು ಕೂಡ ಬೆಂಗಳೂರಿನವರೇ ಅನ್ನೋ ವಿಚಾರ ಗೊತ್ತಾಗಿದೆ. ಕೋರಮಂಗಲದ ಲೀಸಾ ಮತ್ತು ಜೆಪಿ ನಗರದ ಆರನ್ ಮ್ಯಾಥ್ಯೂ ಇಬ್ರು ಕೂಡ
ಕೋರಮಂಗಲ ಪಬ್ ಒಂದರಲ್ಲಿ ಪಾರ್ಟಿ ಮಾಡಿ ಹೊಟ್ಟೆ ತುಂಬ ಕುಡಿದು ಮನೆಗೆ ಹೋಗ್ತಾ ಇದ್ರು. ಆಗ ನಡೆದಂತ ಘಟನೆ ಇದು. ಸ್ಕೂಟರ್ನಲ್ಲಿ ಜೆಪಿ ನಗರದ ಕಡೆಗೆ ಹೋಗ್ತಿದ್ರು ಇಬ್ರು ಯುವತಿಯರು. ಈ ವೇಳೆ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾರೆ ತಮ್ಮ ಸ್ಕೂಟಿಯಿಂದ. ಯುವತಿಯರನ್ನ ಕಾರು ಚಾಲಕ ಪ್ರಶ್ನೆ ಮಾಡಿದ್ದಾರೆ. ಚಾಲಕ ಪ್ರಶ್ನೆ ಮಾಡ್ತಾ ಇದ್ದಂಗೆ ರಂಪಾಟ ಅಲ್ಲಿಂದ ಶುರುವಾಗಿದೆ. ಡಿಕ್ಕಿ ಹೊಡೆದಿದ್ದು ಇವರೇ. ಕಾರು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಳೋಕ್ ಬಂದಂತ ಸಾರ್ವಜನಿಕರಿಗೆ ಬೈದಾಡಿದ್ದಾರೆ. ಅವಾಚ್ಯವಾಗಿ ನಿಂದಿಸಿರೋದು, ಅಸಭ್ಯವಾಗಿ ಕೈಸನ್ನೆ ಮಾಡಿರುವಂಥದ್ದು, ಮಧ್ಯದ ಬೆರಳನ್ನ ತೋರಿಸಿರೋದು ಅಲ್ಲಿ ಸೇರಿದಂಥ ಎಲ್ಲ ಸಾರ್ವಜನಿಕರಿಗೆ. ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರಂತೆ. ಎಷ್ಟರ ಮಟ್ಟಿಗಿರಬೇಕು ಇವರ ನಶೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಕುಟುಂಬಸ್ಥರನ್ನ ಕರೆಸಿಗ ನೋಟಿಸ್ ಕೊಟ್ಟು ಪೊಲೀಸರು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮದೇಶ್, ಹೆಣ್ಣಿಗೆ ದೇವರ ಸ್ಥಾನ ಕೊಟ್ಟು ಪೂಜಿಸುವಂತ ನಾಡ್ ನಮ್ಮದು. ಬಟ್ ಇಂತಹ ಒಂದಿಷ್ಟು ಜನರಿಂದ ಅದಕ್ಕಿರುವಂತ ಹೆಣ್ಣಿಗಿರುವಂತ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಕೂಡ. ಆಮೇಲೆ ಆ ವಿಡಿಯೋ ನೋಡ್ತಾ ಇದೀವಿ ನಾವು, ರಾತ್ರಿ ಆಗಿರುವಂತಹ ಘಟನೆಯ ವಿಡಿಯೋವನ್ನ ಆರಂಭದಿಂದ ಕೊನೆವರೆಗೂ ಕೂಡ ಫುಲ್ ಬೀಪ್ ಸೌಂಡ್ ಹಾಕಿ ತೋರಿಸ್ತಾ ಇದೀವಿ ನಾವು ಜನರಿಗೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಲ್ಗರ್ ಇದೆ, ಕೆಟ್ಟದಾದಂಥ ಪದಗಳನ್ನು ಅವರು ಬಳಸಿರುವಂಥದ್ದು. ಈ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಆಮೇಲೆ ಅವರಿಗೆ ಏನಾದರೂ ಕೇಸ್ ಆಗಿದೆ, FIR ಆಗಿದೆ? ಈ ಬಗ್ಗೆ ಕ್ಯಾಬ್ ಚಾಲಕ ಏನಾದರೂ ಕೇಸ್ ಮಾಡಿದ್ದಾರಾ ಅಥವಾ ವಾರ್ನ್ ಮಾಡಷ್ಟೇ ಕಳಿಸಿರೋದಾ? ಅರುಣ್, ಸದ್ಯಕ್ಕೆ ಹುಳಿಮಾವು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವತಿಯರನ್ನು ಕೂಡ ರಾತ್ರಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಬ್ಬರನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಈ ಒಂದು ಗಲಾಟೆ ತೆಗೆದುಕೊಳ್ಳೋದಕ್ಕೂ ಮುನ್ನ ಅಂದ್ರೆ ಅವರು ಇಬ್ರು ಕೂಡ ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿದೆ. ಪಾರ್ಟಿ ಮುಗಿಸ್ಕೊಂಡು ಇಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಕ್ಯಾಬ್ಗೆ ಟಚ್ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಘಟನೆ ಸಂದರ್ಭದಿಂದ ಹಿಡಿದು ಪೊಲೀಸ್ ಠಾಣೆಯಲ್ಲೂ ಕೂಡ ಅವರು ಈ ರೀತಿಯಾಗಿ ವರ್ತನೆ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕ್ಯಾಬ್ ಚಾಲಕ ಈಗಾಗಲೇ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿ, ಪ್ರಾಥಮಿಕ ಹಂತದ ವಿಚಾರಣೆ ಮಾಡಿ ನೋಟಿಸ್ ಅನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಬ್ರು ಕೂಡ ಬೆಂಗಳೂರಿನವರೇ. ಓರ್ವರು ಜೆಪಿ ನಗರದವರಾಗಿದ್ರೆ ಮತ್ತೊಬ್ಬರು ಕೋರಮಂಗಲದವರು. ಇಬ್ಬರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರಿಂದಲೂ ಕೂಡ ಹೇಳಿಕೆ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ, ಜೊತೆಗೆ ಅವರಿಬ್ಬರ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸುವಂತ ಕೆಲಸವನ್ನು ಮಾಡಲಾಗಿದೆ. ಅದರ ಆಧಾರದ ಮೇಲೆ ಸದ್ಯಕ್ಕೆ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. NCR ಮಾಡಬೇಕಾ ಅಥವಾ FIR ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಯಾಕಂದ್ರೆ ಗಂಭೀರವಾದಂತಹ ಪ್ರಕರಣ ಏನಾದ್ರೂ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ FIR ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಾದ್ರೆ ಅದನ್ನ NCR ಅಂತೇಳಿ ಕನ್ಸಿಡರ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ FIR ದಾಖಲಿಸಿಕೊಳ್ಳೋದಾ ಅಥವಾ NCR ದಾಖಲಿಸಿಕೊಳ್ಳೋದಾ ಅನ್ನುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಹುಳಿಮಾವು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಆ ಕ್ಯಾಬ್ ಚಾಲಕನಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಒಂದಷ್ಟು ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಬಾರಿ ಅವರನ್ನ ವಿಚಾರಣೆ ಕರೆದು ವಿಚಾರಣೆ ಮಾಡಿ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಲಿದ್ದಾರೆ. ಅರುಣ್, ಓಕೆ ಮದೇಶ್, ಕೇವಲ ಡ್ರಿಂಕ್ಸ್ ಮಾಡಿದ್ರೆ ಈ ಪರಿಜ್ಞಾನ ಇಲ್ದೇನೆ ವರ್ತನೆ ಮಾಡುತ್ತಾರೆ ಅನ್ನೋದು ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ನಲ್ಲಿ ಏನಾದರೂ ರಿಪೋರ್ಟ್ ಬಂದಿದೆಯಾ? ಗಾಂಜಾ ಏನಾದರೂ ತೆಗೆದುಕೊಂಡಿದ್ರಾ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ಅರುಣ್, ಈ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಅವರು ಮೇಲ್ನೋಟಕ್ಕೆ ಕುಡಿದಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಪಬ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಕುಡಿದಿದ್ರು ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಮಾದಕ ವಸ್ತುವನ್ನು ಅವರು ಸೇವನೆ ಮಾಡಿದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಅನ್ನ ಈಗಾಗಲೇ ಮಾಡಿಸಲಾಗಿದೆ. ಆ ಒಂದು ರಿಪೋರ್ಟ್ ಬಂದ ಮೇಲೆ ಅವ್ರು ಏನ್ ತೆಗೆದುಕೊಂಡಿದ್ರು, ಏನ್ ಸೇವನೆ ಮಾಡಿದ್ರು ಅನ್ನೋದು ಗೊತ್ತಾಗಲಿದೆ. ಅಲ್ಲಿವರೆಗೂ ಕೂಡ ಅವರನ್ನ ಸದ್ಯಕ್ಕೆ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಬರಲೇಬೇಕು, ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಒಂದು ವೇಳೆ ರಿಪೋರ್ಟ್ ನಲ್ಲಿ, ಮೆಡಿಕಲ್ ರಿಪೋರ್ಟ್ ನಲ್ಲಿ ಅವರು ಬೇರೆ ಏನಾದ್ರೂ ಮಾದಕ ವಸ್ತುವನ್ನ ತೆಗೆದುಕೊಂಡಿದ್ರು ಅಂತ ಏನಾದ್ರೂ ಗೊತ್ತಾದ್ರೆ ಅವರ ಮೇಲೆ ಮತ್ತಷ್ಟು ಕಾನೂನು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಹುಳಿಮಾವು ಪೊಲೀಸರು ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಪಬ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಅವರಿಬ್ಬರ ಕುಡಿದ ಮತ್ತಿನಲ್ಲಿದ್ರು ಅಥವಾ ಯಾವ ನಶೆಯಲ್ಲಿದ್ರು ಅನ್ನೋದು ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕಾಗಿದೆ. ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಅರುಣ್,
ಓಕೆ, ನೋಡೋಣ ಮದೇಶ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಎಲ್ಲ